रामराज आ गया, गुंडा राज चला गया, रामराज आ गया, गुंडा राज चला गया, रामराज आ गया। नरेंद्र मोदी जी ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ भारतीय जनता पक्षಕ್ಕೆ गुंडा राज चला गया, रामराज आएगा, गुंडा राज चला गया, रामराज आएगा, गुंडा राज चला गया। भारत माता की भारत माता की जय श्री राम, 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 जय श्री राम। नरेंद्र मोदी जी ಅವರಿಗೆ नरेंद्र मोदी जी ಅವರಿಗೆ नरेंद्र मोदी जी ಅವರಿಗೆ की ಭಾರತ ದೇಶದ ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷಗಳಿಂದ ಗೂಂಡಾರಾಜ್ ಆಡಳಿತ ನಡೆಸುತ್ತಿರುವ ಮಮತಾ ಬ್ಯಾನರ್ಜಿ ಅವರ ಆಡಳಿತ ಇವತ್ತು ನರೇಂದ್ರ ಮೋದಿ ಅವರ ಶಕ್ತಿಯಿಂದ ಸಂಪೂರ್ಣವಾಗಿ ಕೊನೆಗೊಂಡಿದ್ದು. ಇವತ್ತು ಪಶ್ಚಿಮ ಬಂಗಾಳದ ಜನತೆ ನಿಟ್ಟುಸಿರು ಬಿಟ್ಟು ಒಂದು ಜೀವನ ಮಾಡುವಂತ ಒಂದು ಅವಕಾಶ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದ ಮಮತಾ ಬ್ಯಾನರ್ಜಿ ಅವರು ದೀದಿ ಎಂದೇ ಪ್ರಖ್ಯಾತರಾಗಿ ಈಗ ದಾದಿ ಎಂದು ಮೂಲೆ ಗುಂಪು ಸೇರಿದ್ದಾರೆ. ಅವರಿಂದ ಈ ದೇಶದ ರಕ್ಷಣೆ, ಈ ದೇಶದ ಜನತೆ ರಕ್ಷಣೆ ಎಂದೆಂದೂ ಸಾಧ್ಯವಿಲ್ಲ ಎಂದು ಆ ಪಶ್ಚಿಮ ಬಂಗಾಳದ ಜನತೆ ಮನಗಂಡು ನಮ್ಮ ನೆಚ್ಚಿನ ಪ್ರಧಾನಿಗಳು, ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾದ ಅಮಿತ್ ಶಾ ಇವರನ್ನು ನಂಬಿ ಆ ಪಶ್ಚಿಮ ಬಂಗಾಳದ ಮತದಾರರೆಲ್ಲರೂ ಕೂಡ ಅಭೂತಪೂರ್ವ ಜಯ ತಂದುಕೊಟ್ಟಂತಹ ಒಂದು ಮತದಾರರಿಗೆ ನಾವೆಲ್ಲರೂ ಕೂಡ ಇವತ್ತು ಕೃತಜ್ಞತೆಗಳು, ಧನ್ಯವಾದಗಳು ಸಲ್ಲಿಸಬೇಕು. ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರ ಶ್ರಮ, ನರೇಂದ್ರ ಮೋದಿ ಅವರ ಅಭಿವೃದ್ಧಿ, ನರೇಂದ್ರ ಮೋದಿ ಅವರ ಭರವಸೆಗಳನ್ನು ಇವತ್ತು ಆ ಪಶ್ಚಿಮ ಬಂಗಾಳದ ಜನತೆ ಒಂದು ಅರಿತುಕೊಂಡು ಅವರೆಲ್ಲರೂ ಕೂಡ ನಂಬಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ತಂದು ಕೊಡಲಿ ಸಫಲರಾಗಿದ್ದಾರೆ. ಇವತ್ತು ಈ ಗೂಂಡಾರಾಜ್ ಅಂತ್ಯಗೊಳ್ಳದೇ ಇದ್ದರೆ ಇಡೀ ದೇಶಕ್ಕೆ ಒಂದು ಪಸರಿಸುತ್ತಾ ಇತ್ತು. ಆ ಗೂಂಡಾರಾಜನ್ನು ಇಲ್ಲಿಗೆ ಮುರಿದು ಹಾಕಿತ್ತು ನರೇಂದ್ರ ಮೋದಿ ಅವರ ಒಂದು ಶಕ್ತಿಯಿಂದ, ಯುಕ್ತಿಯಿಂದ ಅಂತೇಳಿ ನಾವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಎಂದೆಂದೂ ಕೂಡ ಈ ದೇಶದಲ್ಲಿ ಶಾಂತಿಯನ್ನು ಕೋರುತ್ತದೆ. ಅದೆಲ್ಲ ಬಿಟ್ಟು ಈ ರೀತಿಯ ಗೂಂಡಾರಾಜನ್ನು ಎಂದು ಕೂಡ ಭಾರತೀಯ ಜನತಾ ಪಾರ್ಟಿ ಸಹಿಸುವುದಿಲ್ಲ. ನರೇಂದ್ರ ಮೋದಿ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಇವತ್ತು ವಿಶ್ವಕ್ಕೆ ಮಾದರಿಯಾಗಿ, ವಿಶ್ವಕ್ಕೆ ಒಂದು ದಿಕ್ಕು ತೋರಿಸುವಂತಹ ನಿಟ್ಟಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೂಂಡಾರಾಜನ್ನು ಅಂತ್ಯಗೊಳಿಸಿರೋದು ತುಂಬಾ ಶ್ಲಾಘನೀಯ ವಿಷಯ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತಿನ ದಿನ ಘೋಷಣೆಯಾದಂತಹ ಈ ಒಂದು ಪಂಚರಾಜ್ಯಗಳ ಚುನಾವಣೆಯ ಮಹತ್ವ ಇವತ್ತು ಬಹಳವಾಗಿದೆ. ಇಡೀ ಭಾರತ ದೇಶದ ಚುನಾವಣೆ ವ್ಯವಸ್ಥೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಅಭೂತಪೂರ್ವವಾದಂತ ಏನು ಗೆಲುವನ್ನ ಕಂಡಿದೆ ಭಾರತೀಯ ಜನತಾ ಪಕ್ಷ. ಅಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ಹಾಗೂ ಅಮಿತ್ ಶಾ ಅವರ ಹಾಗೂ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಈ ಸ್ವಯಂ ಸೇವಕ ಸಂಘದವರಿಗೆ, ಅಂದ್ರೆ RSS ಅವರು ಕೂಡ ಇದರಲ್ಲಿ ತಳಮಟ್ಟದಿಂದ ಈ ಶ್ರಮ ವಹಿಸಿದ್ದಕ್ಕೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನ ಹಾರಲಿಕ್ಕೆ ಎಲ್ಲ ಮತದಾರರ ಮತ್ತು ಕಾರ್ಯಕರ್ತರ ಒಂದು ಅಭಿಮಾನದಿಂದ ಇವತ್ತು ಅಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. 2 ದಿನಗಳ ಹಿಂದೆ ಬಾಂಗ್ಲಾದೇಶದ ಒಬ್ಬ ಸಂಸದ ಹೇಳ್ತಾನೆ, ಅವರ ಒಂದು ವಿಧಾನಸಭೆಯಲ್ಲಿ ಈ ರೀತಿಯಾಗಿ ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮ್ಮ ದೇಶಕ್ಕೆ ಉಳಿಗಾಲ ಇಲ್ಲ ಅನ್ನತಕ್ಕಂತ ಮಾತನ್ನ ಒಬ್ಬ ಸಂಸದ ಹೇಳ್ತಾನೆ. ಅಂದ್ರೆ ಇನ್ನ ರಿಸಲ್ಟ್ ಬಂದಿದ್ದಿಲ್ಲ. ಅಂದ್ರೆ ಇಡೀ ಜಗತ್ತಿನಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಸಾಧನೆ ಬಗ್ಗೆ ಎಲ್ಲಾ ದೇಶಗಳು ಕೂಡ ಗೌರವವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾವೆ. ಈ ಯುದ್ಧದ ಸಮಯದಲ್ಲಿಯೂ ಕೂಡ ಅವರು ದೇಶದ ಆರ್ಥಿಕ ಪ್ರಗತಿಯನ್ನ ಸಾಧಿಸುವುದರ ಜೊತೆಗೆ ಅವರು ಈ ಒಂದು ಚುನಾವಣಾ ಕಾರ್ಯದಲ್ಲಿ ಕೂಡ ಯಶಸ್ವಿಯಾಗಿ ಅವರು ಚುನಾವಣೆಯನ್ನ ನಡೆಸಿದರು. ಮತ್ತು ಅಲ್ಲಿ ಏನೈತೆ ಚುನಾವಣೆ ನಡೆಸೋದಕ್ಕೆ ಮತದಾರರ ಒಂದು ಕೇಂದ್ರಕ್ಕೆ ಬರಲು ಕೂಡ ಭಾರತೀಯ ಜನತಾ ಪಕ್ಷದವರನ್ನ ತಡೆದರು. ಆದ್ರೂ ಕೂಡ ಮುಗ್ಧ ಮತದಾರರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಒಂದು ಅಭೂತಪೂರ್ವವನ್ನ ಬೆಂಬಲ ನೀಡಿದ್ದಕ್ಕಾಗಿ ಅಲ್ಲಿನ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಕೇಂದ್ರಾಡಳಿತ ಪ್ರದೇಶವಾದಂತಹ ಪುದುಚೇರಿಯಲ್ಲಿ
ಮತ್ತು ಆಸಾಮಿನಲ್ಲಿ ಕೂಡ ಅಭೂತಪೂರ್ವ ಗೆಲುವು ಸಾಧಿಸೋದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಶ್ರಮ ಅಡಗಿದೆ ಅಂತಂದೇಳಿಕೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಹಾಗಾಗಿ ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಅವರಿಗೆ ಈ ಸಂದರ್ಭದಲ್ಲಿ ನಾವು ಮಾನ್ವಿ ಮಂಡಲದಿಂದ ಇವತ್ತು ಶುಭಾಶಯಗಳನ್ನ ತಿಳಿಸಲಿಕ್ಕೆ ನಾವು ಇಷ್ಟಪಡ್ತೇವೆ. ಅಲ್ಲ ಸರ್, ಏನಂತಂದ್ರೆ 2028 ಕೂಡ ಕರ್ನಾಟಕ ಬದಲಾವಣೆ ಆಗುತ್ತಾ, ಮಾನ್ವಿ ಕೂಡ ಬದಲಾವಣೆ ಆಗುತ್ತೆ? ಮಾನ್ವಿ ಕೂಡ ಬದಲಾವಣೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕೂಡ ಪೂರ್ಣವಾಗಿ ನಾವು ಗ್ರಾಮೀಣ ಮಟ್ಟದಿಂದ ಪ್ರತಿಯೊಂದು ಬೂತ್ ನಲ್ಲಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ದಿಶೆಯಲ್ಲಿ ನಾವು 2028ರಲ್ಲಿ ಮಾನ್ವಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಜಾಂಡವನ್ನು ಆರಿಸಲಿಕ್ಕೆ ಎಲ್ಲ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ ಅಂತಂದೇಳಿಕೆ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದಾಗಿ ಪಶ್ಚಿಮ ಬಂಗಾಳ ಮತ್ತು ಆಸಾಂ ಮತ್ತು ಪುದುಚೇರಿ ಜನರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಿಕೊಟ್ಟಂತ ಚುನಾವಣಾ ಆಯೋಗಕ್ಕೂ ಮತ್ತು ರಕ್ಷಣಾ ವ್ಯವಸ್ಥೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತೇನು ಗುಂಡಾ ರಾಜ್ಯ ಇತ್ತು ಪಶ್ಚಿಮ ಬಂಗಾಳದಲ್ಲಿ, ಅದನ್ನು ಕೊನೆಗೊಳಿಸ್ತಕ್ಕಂಥ ಕೆಲಸ ಬಿಜೆಪಿ ಕಾರ್ಯಕರ್ತರು ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ತಳಮಟ್ಟದಿಂದ ಸಂಘಟನೆ ಮಾಡೋ ಮುಖಾಂತರ ಸತತ 15 ವರ್ಷ ಬೇರ್ ಬಿಟ್ಟಂತ ಒಂದು ಟಿಎಂಸಿ ಪಕ್ಷನ ಇವತ್ತು ಗುಂಡಾ ರಾಜ್ಯನ ಅಂತ್ಯ ಮಾಡಿದ್ದಾರೆ. ಅದಕ್ಕೆ ಪಶ್ಚಿಮ ಬಂಗಾಳದ ಕಾರ್ಯಕರ್ತರು ಮತ್ತು ಜನರು ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಅದೇ ನಿಟ್ಟಿನಲ್ಲಿ ಆಸಾಂನಲ್ಲಿ ಕೂಡ ಒಬ್ಬ ಹೇಮಂತ್ ಬಿಸ್ವಾ ಶರ್ಮಾ ಅವರು ಯಶಸ್ವಿಯಾಗಿ ಮತ್ತೆ ಮುನ್ನಡೆ ಮುಖ್ಯಮಂತ್ರಿಯಾಗಿ ಇವತ್ತು ಏನು ಸರ್ಕಾರ ಇವತ್ತು ಹೋದ್ ಸಲಕ್ಕಿಂತ ಹೆಚ್ಚಿನ ಒಂದು ಸೀಟುಗಳನ್ನ ಪಡೆಯುವ ಮುಖಾಂತರ ಇವತ್ತು ಮುಖ್ಯಮಂತ್ರಿಯಾಗಿ ಹೊರಹೊಮ್ಮತಕ್ಕಂಥ ಕೆಲಸ ನಡೆದಿದೆ. ಅದೇ ನಿಟ್ಟಿನಲ್ಲಿ ಪುದುಚೇರಿಯಲ್ಲಿ ಕೂಡ ನಮ್ಮ ಸರ್ಕಾರ ಇತ್ತು, ಮತ್ತೆ ಕೂಡ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೀಟುಗಳು ಬರ್ತಕ್ಕಂಥ ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ಏನ್ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಬರಲು ಕಾರಣಭೂತರಾದಂತ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಇರ್ಬೋದು ಮತ್ತು ಅಮಿತ್ ಶಾ ಜಿ ಅವರು ಇರ್ಬೋದು, ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಸುವಿಂದ್ ಅಧಿಕಾರಿ ಅವರು ಇರ್ಬೋದು, ದಿಟ್ಟತನದಿಂದ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಕೆಲಸ ಮಾಡಿದ ಪ್ರಯುಕ್ತ ಇವತ್ತು ಭಾರತ ದೇಶದಲ್ಲಿ 371 ಕಾಶ್ಮೀರದಲ್ಲಿ ಧೈರ್ಯದಿಂದ ತೆಗೆದಕ್ಕಂತ ಯಾರ ವ್ಯಕ್ತಿ ಇದ್ರೆ ಅದು ಅಮಿತ್ ಶಾ ಅವರು. ಅವರ ಗಟ್ಟಿತನದಿಂದ ಇವತ್ತು ಪಕ್ಷ ಸಂಘಟಿತವಾಗಿ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ಗೆಲ್ಲಕ್ಕೆ ಕಾರಣೀಭೂತರಾದರು ಅಂತ ಹೇಳ್ತಾನ ಆ ಜನತೆಗೆ ನಾನು ಧನ್ಯವಾದಗಳು